ಇನ್ನು ಪಕ್ಷ ಸಂಘಟನೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಧುಮುಕ್ ಬಿಟ್ಟಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಶಾಸಕರ ಜೊತೆಗೆ 1-to-1 ಸಭೆಯನ್ನ ಮಾಡಿದ್ದಾರೆ. ಶಾಸಕರು ತಮ್ಮ ದೂರು ಅಭಿಪ್ರಾಯಗಳನ್ನ ಕೈ ಉಸ್ತುವಾರಿ ಮುಂದೆ ಇಟ್ಟಿದ್ದಾರೆ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧವಾಗಿ ಸ್ವಪಕ್ಷದ ಶಾಸಕರ ಸಿಟ್ಟು ಬಹಳ ಸ್ಫೋಟ ಆಗ್ತಾ ಇದ್ದ ಹಾಗೆ ಇವತ್ತು ಅವರು ಒಂದು ಸಭೆಯನ್ನ ನಡೆಸಿರುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಹಾಗಾದ್ರೆ ಯಾವೆಲ್ಲ ವಿಚಾರಗಳು ಮುನ್ನೆಲೆಗೆ ಬಂದಿದ್ದಾವೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬ. ಸಚಿವರು ಕೈಗೆ ಸಿಗ್ತಿಲ್ಲ, ಅನುದಾನ ಬರ್ತಿಲ್ಲ, ನಮ್ಮ ಮಾತಿಗೆ ಬೆಲೆ ಇಲ್ಲ, ಇಲಾಖೆಯಲ್ಲೂ ಲಂಚ, ಸರ್ಕಾರದ ಬಳಿ ದುಡ್ಡಿಲ್ಲ, ಸಿಟ್ಟು, ಸಿಡುಕು, ಮುನಿಸು, ಅಸಮಾಧಾನ. ಕಳೆದೆರಡು ವಾರದಿಂದ ರಾಜ್ಯ ಸರ್ಕಾರದ ವಿರುದ್ಧ, ಸಚಿವರ ವಿರುದ್ಧ ಕತ್ತಿ ಮಸಿತಾ ಇದ್ದ ಶಾಸಕರು ಇವತ್ತು ಹೈಕಮಾಂಡ್ ಮುಂದೆ ತಮ್ಮ ಅತೃಪ್ತಿಯನ್ನ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಮನೆಯ ಅಸಮಾಧಾನದ ಬೆಂಕಿ ಹೈಕಮಾಂಡ್ ಅಂಗಳ ತಲುಪಿದೆ. ಸಿಡಿದೆದ್ದ ಶಾಸಕರ ಮುನಸಿಗೆ ಮದ್ದರೆಯಲು ಸುರ್ಜೇವಾಲಾ ಸಂಧಾನ ಸೂತ್ರ. 40 ಶಾಸಕರಿಗೆ ಬುಲಾವ್. ಇಂದು 7 ಶಾಸಕರಿಂದ ಅಭಿಪ್ರಾಯ ಸಂಗ್ರಹ. मुंह खोले तो ಸರ್ಕಾರ ಹಿಲೇಗ. ನಾನು ಬಾಯಿ ಬಿಟ್ರೆ ಸರ್ಕಾರವೇ ಅಲುಗಾಡುತ್ತೆ. ಇದೇ ಆಳಂದ ಶಾಸಕ BR ಪಾಟೀಲ್ ಆಡಿದ ಈ ಅಬ್ಬರದ ಮಾತು ಕಾಂಗ್ರೆಸ್ ಮನೆಯನ್ನೇ ನಡುಗಿಸಿತ್ತು, ಸರ್ಕಾರವನ್ನೇ ಅಲುಗಾಡಿಸಿತ್ತು. ವಸತಿ ಯೋಜನೆಯಲ್ಲಿ ಮನೆ ನೀಡಲು ಲಂಚ ಪಡೆಯಲಾಗ್ತಿದೆ ಎಂಬ BR ಪಾಟೀಲ್ ಆರೋಪದಿಂದ ಶುರುವಾದಂತಹ ಅಸಮಾಧಾನದ ಜ್ವಾಲೆ ಕೈಪಡೆಯನ್ನ ಬಡಿದೆಬ್ಬಿಸಿತ್ತು. BR ಪಾಟೀಲ್ ಬೆನ್ನಲ್ಲೇ ರಾಜು ಕಾಗೆ, ಬೇಳೂರು ಗೋಪಾಲಕೃಷ್ಣ, YN ಗೋಪಾಲಕೃಷ್ಣ ಅಸಮಾಧಾನ ಹೊರಹಾಕಿದ್ರು. ಶಾಸಕರ ಈ ಸಿಟ್ಟು ಯಾರನ್ನ ಎಚ್ಚರಿಸಿದೆಯೋ ಬಿಟ್ಟಿದೆಯೋ, ಆದರೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಅಲರ್ಟ್ ಮಾಡಿತ್ತು. ಶಾಸಕರ ಅಸಮಾಧಾನದ ಬೆನ್ನಲ್ಲೇ ಸಿಡಿದ ಕ್ರಾಂತಿಯ ಮಾತು, ಬದಲಾವಣೆಯ ಕಿಚ್ಚು ಸುರ್ಜೇವಾಲಾರನ್ನ ಇವತ್ತು ಬೆಂಗಳೂರಿಗೆ ಎಂಟ್ರಿ ಕೊಡುವಂತೆ ಮಾಡಿತ್ತು. ಎಸ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಾಂಗ್ರೆಸ್ ಶಾಸಕರ ದೂರು ಆಲಿಸಲು ಬೆಂಗಳೂರಿಗೆ ಆಗಮಿಸಿದ್ರು. ಬೆಂಗಳೂರಿಗೆ ಬಂದ ಸುರ್ಜೇವಾಲಾ ಮೊದಲು ಕರೆಸಿಕೊಂಡಿದ್ದೆ BR ಪಾಟೀಲ್ ಅವರನ್ನ. BR ಪಾಟೀಲ್ ಈ ಹಿಂದೆ ವಸತಿ ಇಲಾಖೆ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಹಣ ಕೊಟ್ಟವರಿಗಷ್ಟೇ ಮನೆ ಹಂಚ್ತಾರೆ ಅಂತ ಬಹಿರಂಗವಾಗಿ ದೂರಿದ್ದರು. ಸುರ್ಜೇವಾಲಾ ಭೇಟಿ ವೇಳೆಯೂ ಇದೇ ವಿಚಾರದ ಬಗ್ಗೆ ಚರ್ಚಿಸಿದ್ದಾರೆ. 35 ನಿಮಿಷಗಳ ಕಾಲ ನಡೆದ ಮಾತುಕತೆಯಲ್ಲಿ ತಮ್ಮ ಆರೋಪಕ್ಕೆ ದಾಖಲೆ ಕೂಡ ನೀಡಿದ್ದಾರೆ. ಅವ್ರ ಜೊತೆಗೆ ದೀರ್ಘವಾದಂಥ ಚರ್ಚೆ ಆಯಿತು. ನಾನು ಹೇಳಬೇಕಾದದ್ದನ್ನೆಲ್ಲ ಅವರಿಗೆ ಹೇಳಿದ್ದೇನೆ. ಅವರೆಲ್ಲನೂ ನನ್ನ ವಿಷಯಗಳನ್ನ ನೋಟ್ ಮಾಡ್ಕೊಂಡಿದ್ದಾರೆ. ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಅವ್ರು ಏನು ಮಾಡಿದ್ದಾರೆ ಅವ್ರಿಗೆ ಬಿಟ್ಟಿದ್ದು ಪಕ್ಷ ಬಿಟ್ಟು. ಇನ್ನು ನಿಗದಿಯಂತೆ ಇವತ್ತು ರಾಜು ಕಾಗೆ ಜೊತೆ ಚರ್ಚೆ ನಡೀಬೇಕಿತ್ತು. ಆದರೆ ಹಿರಿಯ ನಾಯಕ ರಾಜು ಕಾಗೆ ಬೆಳಗಾವಿ ಬಿಟ್ಟು ಬಂದಿಲ್ಲ. ಈ ಬಗ್ಗೆ TV9ಗೆ ಸ್ಪಷ್ಟನೆ ಕೊಟ್ಟಿರೋ ಶಾಸಕ ನಾಳೆ ಬೆಳಿಗ್ಗೆ 11 ಗಂಟೆಗೆ ಭೇಟಿ ಆಗ್ತೀನಿ ಅಂತ ಹೇಳಿದ್ರು. ನಾಳೆ 11 ಗಂಟೆಗೆ ಭೇಟಿ. ಇವತ್ತು ನಮಗೆ ಟೈಮ್ ಇತ್ತು, ಆದರೆ ಇಲ್ಲಿ ಮೀಟಿಂಗ್ ಇರೋದ್ರಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಮೀಟಿಂಗ್ ಕರೆದ್ರಿಂದ ಇವತ್ತು ಹೋಗ್ಲಿಕ್ಕೆ ಆಗಿಲ್ಲ. ಸುರ್ಜೇವಾಲಾ ಮುಂದೆ ಕೋಲಾರ ಹಾಲು ಒಕ್ಕೂಟದ ಕೋಲಾಹಲ ಪ್ರಸ್ತಾಪ. ಇನ್ನು ಕೋಲಾರ ಕೈ ಶಾಸಕರ ಕಿತ್ತಾಟವು ಸುರ್ಜೇವಾಲರಿಗೆ ಸಲ್ಲಿಕೆಯಾಗಿದೆ. ಕೋಲಾರ ಕಾಂಗ್ರೆಸ್ ಶಾಸಕರ ಮಧ್ಯೆ ಕೋಲಾರ ಹಾಲು ಒಕ್ಕೂಟದ ಚುನಾವಣೆ ವಿಚಾರವಾಗಿ ಅಸಮಾಧಾನ ಸ್ಫೋಟಗೊಂಡಿದೆ. ಸಚಿವ ಭೈರತಿ ಸುರೇಶ್ ವಿರುದ್ಧ ರೂಪಾ ಶಶಿಧರ್, ಬಂಗಾರಪೇಟೆ ನಾರಾಯಣಸ್ವಾಮಿ ಅಸಮಾಧಾನಗೊಂಡಿದ್ದಾರೆ. ಇವರಿಬ್ಬರ ವಿರುದ್ಧ ಮಾಲೂರು ನಂಜೇಗೌಡ, ಕೊತ್ತೂರು ಮಂಜುನಾಥ್ ಮುನಿಸಿಕೊಂಡಿದ್ದಾರೆ. ಈ ವಿಚಾರವಾಗಿ ಸುರ್ಜೇವಾಲಾರನ್ನ ಭೇಟಿ ಮಾಡಿದ್ದ ಶಾಸಕಿ ರೂಪಾ ಶಶಿಧರ್ ಎಲ್ಲದರ ಬಗ್ಗೆ ಚರ್ಚಿಸಿದ್ದಾರೆ. ಎಲ್ಲದಕ್ಕೂ ಪರಿಹಾರ ಸಿಗುತ್ತೆಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಶಾಸಕರಿಗೂ ಕೆಲವೊಂದು ಸಮಸ್ಯೆಗಳಿದ್ದಾಗ ಈ ವೇದಿಕೆಯಲ್ಲಿ ಮಾತಾಡಬೇಕು ಅಂತ ಅವಕಾಶ ಕೊಟ್ಟಿದ್ದಾರೆ. ಅನುದಾನದ ಸಮಸ್ಯೆ ಇರಲಿ, ಕ್ಷೇತ್ರದಲ್ಲಿ ಇನ್ನೇನೋ ಅಭಿವೃದ್ಧಿ ಆಗಬೇಕು ಅಂತ 5-6 ವರ್ಷ ಅವರಿಗೆ ಪ್ರಾಮಿಸ್ ಮಾಡಿ ಬಂದಿರ್ತಾರೆ. ಕೋಲಾರ ಹಾಲು ಒಕ್ಕೂಟದ ಚರ್ಚೆ ಆಯ್ತು ಮೇಡಮ್, ಅದನ್ನೇನಾದ್ರು ಮಾಹಿತಿ ಕೊಟ್ರೆ? ಎಲ್ಲಾನು ಚರ್ಚೆ ಆಗತ್ತೆ, ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ. ನಾವೊಂದು ಮನಸ್ಸು ಬಿಚ್ಚಿ ಮಾತಾಡಿದ್ದೇವೆ. ಸಚಿವರುಗಳಿಂದ ಕೆಲಸ ಆಗ್ತಾ ಇಲ್ಲ ಮಾತನ್ನ ಹೇಳಿದ್ದೇವೆ. ಸಚಿವರು ಅಧಿಕಾರಿಗಳು ಹಾಕೋ ಕೊಯ್ರಿಗಳನ್ನೇ ಆಗ್ತಾ ಹೋದ ವರ್ಷಾನುಗಟ್ಟಲೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ, ಆ ಬಗ್ಗೆನೂ ಮಾತಾಡಿದ್ದೇವೆ. ಮತ್ತೆ ಕೆಲವು ಸಚಿವರು ಏನಾಗುತ್ತದೆ, ನಾನು ನಿನಗೆ ನೀ ನನಗೆ, ನಿನ್ನ ಗ್ರ್ಯಾಂಡ್ ನನಗೆ ಕೊಡು, ನನಗೆ ನೀನು ಕೊಡ್ತೀನಿ, ಇದಾಗಿದೆ. ಇದನ್ನ ಆಗಬಾರ್ದು ಅಂತ ಕೂಡ ಗಮನ ತಂದಿದ್ದೇವೆ. ಸುರ್ಜೇವಾಲಾ ರಿಪೋರ್ಟ್ ಬಳಿಕ ಮುಂದಿನ ನಿರ್ಧಾರ ಎಂದ ಖರ್ಗೆ. ಸುರ್ಜೇವಾಲಾ ಅಭಿಪ್ರಾಯ ಸಂಗ್ರಹಿಸುತ್ತಿದ್ದಾರೆ.
ಅವರ ಅಭಿಪ್ರಾಯದ ವರದಿ ಆಧಾರದ ಮೇಲೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಸುರ್ಜೇವಾಲಾ ಬಂದಿದ್ದಾರೆ ಅಂತ ಹೇಳಿ ಅವ್ರು ಏನು ರಿಪೋರ್ಟ್ ತರ್ತಾರೆ, ಏನು ಕೇಳ್ತಾರೆ, ಏನೇನು ನಡೆದಿದೆ ಅದನ್ನು ನಮ್ಗೆ ಹೇಳ್ತಾರೆ. ಆಮೇಲೆ ಮುಂದೇನು ಯಾವ ವಿಚಾರದ ಬಗ್ಗೆ ಏನು ಇಲ್ಲಿ ಮಾಹಿತಿ ಕೊಡ್ತಾರೆ ನೋಡಿಕೊಂಡು ಆಮೇಲೆ ಮುಂದೆ ಏನು ಮಾಡಬೇಕು ಅದನ್ನು ನೋಡ್ತೀವಿ. ಸುರ್ಜೇವಾಲಾ ಕಷ್ಟ ಕೇಳೋಕೆ ಬಂದಿಲ್ಲ, ಕಪ್ಪ ಕೇಳೋಕೆ ಬಂದಿದ್ದಾರೆ. ಇನ್ನು ಸುರ್ಜೇವಾಲಾ ಭೇಟಿಗೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಸುರ್ಜೇವಾಲಾ ಕಷ್ಟ ಕೇಳೋಕೆ ಬಂದಿಲ್ಲ, ಕಪ್ಪ ಕೇಳೋಕೆ ಬಂದಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಅವರು ಜನರ ಕಷ್ಟ ಕೇಳಕ್ ಬಂದಿಲ್ಲ, ಬಹುಶಃ ಕಪ್ಪ ಕೇಳಕ್ ಬಂದಿರ್ಬೋದು. ಕಷ್ಟ ಕೇಳಕ್ ಬಂದಿದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಆಗಾಗ ಬರ್ತಾರೆ, ಕಾಂಗ್ರೆಸ್ದೊಂದು ವಾಡಿಕೆ ಇದೆ, ಕಪ್ಪ ಕೊಡುವ ವಾಡಿಕೆ. ಕೈಯೊಳಗಿನ ಗಾಯಕ್ಕೆ ಹೈ ಮದ್ದು ಅರಿಯುತ್ತಿದೆ. ಸುರ್ಜೇವಾಲಾ ಒಬ್ಬೊಬ್ಬರೇ ಶಾಸಕರನ್ನ ಕರೆಸಿಕೊಂಡು ಅಹವಾಲು ಸ್ವೀಕರಿಸುತ್ತಿದ್ದಾರೆ. ಶಾಸಕರ ಅಂತರಾಳದ ಪ್ರಶ್ನೆಗಳಿಗೆ ಈ ಸಭೆ ಉತ್ತರ ಕೊಡುತ್ತಾ ಕಾದು ನೋಡಬೇಕಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.